ಕ್ಷೇತ್ರ ಮರುವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಪಕ್ಷ ಡಿಎಂಕೆಯಂತಹ ಮಿತ್ರ ಪಕ್ಷಗಳ ರಾಜಕೀಯ ಹುನ್ನಾರಕ್ಕೆ ಮಣಿದು ರಾಜ್ಯದ ಹಿತಾಸಕ್ತಿಯನ್ನು ಕಡೆಗಣಿಸಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ ಮಾಡಿದ್ದಾರೆ. ಹಾವೇರಿಯ ಸಂಸದರ ಕಾರ್ಯಾಲಯದಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಮತ್ತು ಎಚ್.ಡಿ. ದೇವೇಗೌಡರ ನೇತೃತ್ವದ ಕಾಂಗ್ರೆಸ್ಸೇತರ ಸರ್ಕಾರಗಳು ಮೊದಲು ಮೀಸಲಾತಿ ಜಾರಿಗೆ ತಂದವು. ಮಹಿಳಾ ಮೀಸಲಾತಿ ಬಗ್ಗೆ ಮೊದಲು ದನಿ ಎತ್ತಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದರು. 1971ರ ಜನಗಣತಿಯನ್ನು ಇಂದಿರಾ ಗಾಂಧಿಯವರು 2020ರವರೆಗೆ ತಡೆ ಹಿಡಿದಿದ್ದರಿಂದಲೇ ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗಿದೆ. ಈಗ ಸಿದ್ದರಾಮಯ್ಯ ಅವರು 2026ರ ಜನಸಂಖ್ಯೆ ಆಧಾರದ ಮೇಲೆ ಡಿಲಿಮಿಟೇಷನ್ ಆಗಲಿ ಎನ್ನುತ್ತಿರುವುದು ದಕ್ಷಿಣ ಭಾರತದ ಸ್ಥಾನಗಳನ್ನು ಮತ್ತಷ್ಟು ಕುಗ್ಗಿಸುವ ಸಂಚು ಎಂದು ಆರೋಪಿಸಿದರು. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ನೀಡಿರುವ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಅವರು, ಮಲ್ಲಿಕಾರ್ಜುನ ಖರ್ಗೆಯಂತಹ ಹಿರಿಯರು ಇಂತಹ ಹಗುರ ಮಾತನಾಡುವುದು ಅವರ ವ್ಯಕ್ತಿತ್ವಕ್ಕೆ ಶೋಭೆಯಲ್ಲ ಎಂದರು. ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಅದನ್ನು ಮತ್ತೊಮ್ಮೆ ಜಾರಿ ಮಾಡೋದಾಯಿತು. ಇದನ್ನೆಲ್ಲ ನೋಡಿಕೊಂಡು 94ರಲ್ಲಿ ನರಸಿಂಹರಾವ್ ಸರ್ಕಾರ 73rd ಅಮೆಂಡ್ಮೆಂಟಲ್ಲಿ ಕೂಡ ಮಹಿಳಾ ರಿಸರ್ವೇಷನ್ ತಂದರು. ಮೊದಲು ತಂದಿರುವಂಥದ್ದು ನಾನ್ ಕಾಂಗ್ರೆಸ್ ಗೌರ್ಮೆಂಟ್. ಅವ್ರ ಮಾತಿಗೆ ಅವ್ರ ವ್ಯಕ್ತಿತ್ವನೇ ಕಮ್ಮಿ ಆಗುತ್ತೆ. ಈ ಥರ ಪ್ರಧಾನಮಂತ್ರಿಗಳಿಗೆ ಕೆಟ್ಟಾಗಿ ಮಾತಾಡಿರುವಂಥ ಒಂದು 25-26 ಪ್ರಕರಣಗಳು ಇದ್ದಾವೆ.